ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಾಹನ ದಟ್ಟಣೆಯಿಂದ ತೀವ್ರ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸುವಂತಹ ಆಗಿದೆ. ಬಗೆಹರಿಯದ ಟ್ರಾಫಿಕ್ ಪೊಲೀಸ್ ಇಲಾಖೆ ಟ್ರಾಫಿಕ್ ಸಮಸ್ಯೆಯನ್ನ ಕಂಟ್ರೋಲ್ ಬಾರಿ ಹರಸಾಹಸ ಪಡುತ್ತಿದ್ದಾರೆ. ಕಿರಿದಾದ ರಸ್ತೆಗಳು, ಜನರು ವಾಹನದ ಮೂಲಕ ಬೈಕ್ ಮೂಲಕ ಸಂಚರಿಸುವ ಹೆಚ್ಚಾಗುತ್ತಿದೆ. ಅತಿ ದೊಡ್ಡ ತಾಲೂಕಾಗಿರುವ ಟ್ರಾಫಿಕ್ ಸಮಸ್ಯೆ ಎದುರಿಸುವಂತೆ ಆಗಿದೆ. ಅಥಣಿ ಹಲವು ಅಭಿವೃದ್ಧಿಗಳು ನಿರಾಶೆ ಆಗುತ್ತಿದ್ದಾವೆ. ಕೆರೆಯ ಅಭಿವೃದ್ಧಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಕೆರೆ ಅಭಿವೃದ್ಧಿ, ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ, ಜಿಲ್ಲೆಯನ್ನಾಗಿ ಘೋಷಿಸುವುದು, ಪುರಸಭೆ ಇದ್ದಿದ್ದನ್ನು ನಗರಸಭೆಯಾಗಿ ವರ್ಗಾವಣೆ ಮಾಡುವುದು, ಮೂಲಭೂತ ಸೌಕರ್ಯಗಳು, ನೀರು ಮತ್ತು ಗಟರ್ ಮೂತ್ರ ವಿಸರ್ಜನೆಯ ವ್ಯವಸ್ಥೆ, ಮಹಿಳೆಯರಿಗೆ ಮೂತ್ರ ವಿಸರ್ಜನೆ ವ್ಯವಸ್ಥೆ ಅಥವಾ ಶೌಚಾಲಯ. ಶಿವಯೋಗಿ ನಗರದಲ್ಲಿ ಮೋಟಗಿ ತೋಟ ಶಾಲೆಯಲ್ಲಿ 9-10ನೇ ತರಗತಿವರೆಗೆ ಆರಂಭ. ಟ್ರಾಫಿಕ್ ಪೊಲೀಸ್ ಠಾಣೆ. ಇದೇ ರೀತಿ ಹಲವು ಅಭಿವೃದ್ಧಿಗಳಾಗಬೇಕಾಗಿದೆ. ನಿರಾಸೆ ನಡೆಯುತ್ತಿದೆ. ಅಭಿವೃದ್ಧಿ ಯಾವಾಗ ಆಗುತ್ತೆ? ಅಥಣಿ ತಾಲೂಕಿನ ಹಲವು ಅಭಿವೃದ್ಧಿಗಳ ಭಾಗ್ಯ ಯಾವಾಗ ಬರುತ್ತೆ ಎಂದು ಇಲ್ಲಿನ ಸಾರ್ವಜನಿಕರು ನಿರೀಕ್ಷೆಯಲ್ಲಿದ್ದಾರೆ. ಯಾವಾಗ ಅಥಣಿಗೆ ಒಲಿದು ಬರುತ್ತೆ ಅಭಿವೃದ್ಧಿಗಳ ಭಾಗ್ಯ? ಅಥಣಿ ತಾಲೂಕಿನ ಹಲವು ಅಭಿವೃದ್ಧಿಗಳಾಗಬೇಕಾಗಿದೆ. ಚಳಿಗಾಲ ಕೆರೆಯ ಅಭಿವೃದ್ಧಿ, ಶ್ರೀ ಮುರುಗೇಂದ್ರ ಶಿವಯೋಗಿಗಳ ರೈಲ್ವೆ ನಿಲ್ದಾಣ ಅಭಿವೃದ್ಧಿ, ಶ್ರೀ ಸಿದ್ದೇಶ್ವರ ವಿಮಾನ ನಿಲ್ದಾಣ. ಟ್ರಾಫಿಕ್ ಸಮಸ್ಯೆ, ಪುರಸಭೆ ಇದ್ದಿದ್ದ ನಗರಸಭೆಯಾಗಿ ವರ್ಗಾವಣೆ, ಶಿವಯೋಗಿ ನಗರವನ್ನ ಪುರಸಭೆ ವ್ಯಾಪ್ತಿ ಒಳಪಡಿಸುವುದು, ಶಿವಯೋಗಿ ನಗರದಲ್ಲಿ 9-10ನೇ ತರಗತಿವರೆಗೆ ಆರಂಭ. ಜಿಲ್ಲಾ ಕಾರ್ಯಾಲಯ. ಇನ್ನೂ ಹಲವು ಅಭಿವೃದ್ಧಿಗಳು. ಅಥಣಿ ತಾಲೂಕಿನ ರಸ್ತೆಗಳ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳು. ತಾಲೂಕಾ ಆಡಳಿತ, ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಚಳಿಗಾಲ ಅಧಿವೇಶನದಲ್ಲಿ ಚರ್ಚಿಸಿ ಅಭಿವೃದ್ಧಿಗೆ ಯೋಜನೆ ಜಾರಿಗೆ ತಂದು ಉತ್ತರ ಕರ್ನಾಟಕ ಅಥಣಿಯನ್ನ ಅಭಿವೃದ್ಧಿ ಮುಂದಾಗ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರಿಯುತ್ತಾ? ಕಾದು ನೋಡಬೇಕಿದೆ. ವರದಿ: ಮಹೇಶ್ ಶರ್ಮಾ. ಯಾರು